ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಕೆಮಿಸ್ಟ್ರಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಲಾಸ್ಟ್ ಕ್ಲಾಸಲ್ಲಿ ನಾವು ಕೇಜಸ್ ಮತ್ತೆ ಕ್ಲಸ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವ ತರ ಕ್ಲಾಸಿಫಿಕೇಶನ್ ಮಾಡೋದು, ಎಸ್ ಬ್ಲಾಕ್ ಅಲ್ಲಿ ಯಾವ ತರ ಕ್ಲಾಸಿಫಿಕೇಶನ್, ಪಿ ಬ್ಲಾಕ್ ಅಲ್ಲಿ ಯಾವ ತರ, ಮತ್ತೆ ಟ್ರಾನ್ಸಿಷನ್ ಮೆಟಲ್ಸ್ ಅಲ್ಲಿ ಯಾವ ತರ ಅಂತ. ಇಲ್ಲಿ ಬನ್ನಿ, ಇವಾಗ ನೆಕ್ಸ್ಟ್ ಫಾಸ್ಫರಸ್ ಆಕ್ಸಿಜನ್ ಕೇಜಸ್ ಮೀನ್ಸ್ ಕೇಜಸ್ ಯಾವ ತರ ಫಾರ್ಮ್ ಆಗಿರುತ್ತೆ ಇನ್ ಪ್ರೆಸೆನ್ಸ್ ಆಫ್ ಫಾಸ್ಫರಸ್ ಮತ್ತೆ ಆಕ್ಸಿಜನ್ ಎರಡೇ ಇದ್ರೆ ಯಾವ ತರ. ಸೊ ಅದರಲ್ಲಿ ಯಾವ ತರ ಇರುತ್ತೆ ಅಂದ್ರೆ ಫಾಸ್ಫರಸ್ ಆಕ್ಸಿಜನ್ ಕೇಜಸ್ P2O3 ಅಂದ್ರೆ ಇದು ಮಾನೋಮರ್. ಸೊ ಈ ಮಾನೋಮರ್ ಏನಾಗುತ್ತೆ, ಡೈಮರ್ ಫಾರ್ಮ್ ಅಲ್ಲಿ ಏನಾಗಿರುತ್ತೆ P4O6 ಮಿನಿಮಮ್ P4O6 ಎಕ್ಸಿಸ್ಟ್ ಆದ್ರೆ ಮಾತ್ರ ಅದು ಕೇಜಸ್ ಆಗಿ ಫಾರ್ಮ್ ಆಗೋಕ್ಕೆ ಚಾನ್ಸಸ್ ಇರೋದು. ಇಲ್ಲಿ ಬನ್ನಿ, ಫಸ್ಟ್ ಒನ್ P4O6 ಅಂದ್ರೆ ಬೇಸಿಕ್ ಕೇಜಸ್, ಫಾಸ್ಫರಸ್ ಆಕ್ಸಿಜನ್ ಬೇಸಿಕ್ ಕೇಜಸ್. ಇಲ್ಲಿ ನೋಡಿ, ಈ ಸ್ಟ್ರಕ್ಚರ್ ಏನಿದೆ ಮೀನ್ಸ್ ಸೈಕ್ಲೋ ಎಕ್ಸೆನ್ ಟೈಪ್ ಇದೆ, ಮತ್ತೆ ಇದು ಲೈಕ್ ನಾರ್ಮಲ್ ಫಾರ್ಮ್ ಅಲ್ಲಿ ಇದೆ ಮೀನ್ಸ್ 2D ಫಾರ್ಮ್ ಅಲ್ಲಿ ಇದೆ. ಇದು ಚೇರ್ ಫಾರ್ಮ್ ಅಲ್ಲಿ ತಗೊಂಡ್ರೆ, ಸೊ ಎರಡು ಸೈಕ್ಲೋ ಎಕ್ಸೆನ್ ಮತ್ತೆ ಚೇರ್ ಫಾರ್ಮ್ ಎರಡು ಮಿಕ್ಸ್ ಅಲ್ಲಿ ನಿಮ್ಗೆ ಒಂದು ಡಿಫ್ರೆಂಟ್ ಸ್ಟ್ರಕ್ಚರ್ ಕಾಣಿಸ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಅಡಮೆಂಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಇದರಲ್ಲಿ P4 1 2 3 4 ಪಿ ಆಟಮ್ ಇದೆ. ಅದೇ ರೀತಿ 1 2 3 4 5 6 ಆಕ್ಸಿಜನ್ 6 ಆಟಮ್ ಇದೆ. ಸೊ ಓಕೆ, ಇದರಲ್ಲಿ ಯಾವ ತರ ಕ್ವಶನ್ ಕೇಳ್ತಾರೆ, ಮೊದಲನೇದಾಗಿ ಅವ್ರು ಏನ್ ಮಾಡ್ತಾರೆ, ಜಸ್ಟ್ P4O6 ಈ ಫಾಸ್ಫರಸ್ ಕೇಜಸ್ ನ ಕೊಟ್ಬಿಟ್ಟು, ಮೀನ್ಸ್ ಸ್ಟ್ರಕ್ಚರ್ ಕೊಡೋದಿಲ್ಲ ಅವರು, ಜಸ್ಟ್ ಈ ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಬಿಟ್ಟು ಡಿಫ್ರೆಂಟ್ ಕ್ವಶನ್ಸ್ ನ ನಿಮ್ಗೆ ಅರೈಸ್ ಮಾಡ್ಬೋದು. ಯಾವ ರೀತಿ, ಮೊದಲನೇದು POP ಬಾಂಡ್ ಎಷ್ಟಿದಾವೆ ಅಂತ ಕೇಳ್ಬೋದು. POP ಬಾಂಡ್ ಅಂದ್ರೆ POP ಈ ತರ ಬಾಂಡ್ ಎಷ್ಟಿದಾವೆ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಿ 6 ಬರ್ತವೆ. 1 POP1 POP2 POP3 POP4 POP5 POP6. ಸೊ ಓವರ್ ಆಲ್ POP ಬಾಂಡ್ಗಳು ಎಷ್ಟಿದಾವೆ, 6 ಬಾಂಡ್ ಇದಾವೆ. ನೆಕ್ಸ್ಟ್ ಏನಂತ ಕೇಳ್ತಾರೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಎಲ್ಲದ್ರಲ್ಲಿ ಫಾಸ್ಫರಸ್ ಆಕ್ಸಿಜನ್ ಸ್ಟೇಟ್ ಎಷ್ಟಿದೆ, 3 ಇದೆ. ಯಾಕಂದ್ರೆ 1 ಎಲೆಕ್ಟ್ರಾನ್ ಇಲ್ಲಿ, 1 ಎಲೆಕ್ಟ್ರಾನ್ ಇಲ್ಲಿ, ನೆಕ್ಸ್ಟ್ 1 ಎಲೆಕ್ಟ್ರಾನ್ ಫ್ರಮ್ ಆಕ್ಸಿಜನ್. ಅಂದ್ರೆ ಪ್ರತಿ ಫಾಸ್ಫರಸ್ 3 ಬಾಂಡ್ ಫಾರ್ಮ್ ಇದಾವೆ. ಸೊ ಹಾಗಾಗಿ 4 ಫಾಸ್ಫರಸ್ ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ಇದೆ ಪ್ಲಸ್ 3 ಇದೆ. ನೆಕ್ಸ್ಟ್ ಬನ್ನಿ, ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ ಅಂತ. ಸೊ ಕ್ಯಾಲ್ಕುಲೇಟ್ ಮಾಡಿ, 12 ಸಿಗ್ಮಾ ಬಾಂಡ್ಸ್ ಮೀನ್ಸ್ 1 2 3 4 5 6 7 8 9 11 12 ಏನಿದೆ ಸಿಗ್ಮಾ ಬಾಂಡ್ಸ್ ಇದೆ. ಅಥವಾ ಹೌ ಮೆನಿ ಸಿಗ್ಮಾ ಎಲೆಕ್ಟ್ರಾನ್ಸ್ ಅಂತ ಕೇಳ್ಬೋದು. ಸಿಗ್ಮಾ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಡಬಲ್ ಅಂದ್ರೆ 1 ಬಾಂಡ್ ಫಾರ್ಮೇಶನ್ ಆಗಕ್ಕೆ ಎಷ್ಟು ಬೇಕು, 2 ಎಲೆಕ್ಟ್ರಾನ್ ಬೇಕಾಗಿ 12 ಸಿಗ್ಮಾ ಬಾಂಡ್ ಇದೆ ಅಂದ್ರೆ 24 ಸಿಗ್ಮಾ ಎಲೆಕ್ಟ್ರಾನ್ಸ್ ಇರುತ್ತೆ. ನೆಕ್ಸ್ಟ್ ಪೈ ಎಲೆಕ್ಟ್ರಾನ್ಸ್ ಎಷ್ಟು ಅಥವಾ ಪೈ ಬಾಂಡ್ಸ್ ಎಷ್ಟು ಅಂತ ಕೇಳ್ತಾರೆ. ಪೈ ಎಲೆಕ್ಟ್ರಾನ್ಸ್ ಆಗ್ಲಿ ಅಥವಾ ಪೈ ಬಾಂಡ್ಸ್ ಆಗ್ಲಿ ಇಲ್ಲಿ ಯಾವುದೇ ರೀತಿ ಇಲ್ಲ, ಹಾಗಾಗಿ ಪೈ ಬಾಂಡ್ಸ್ ಎಷ್ಟಾಯ್ತು, 0 ಆಯ್ತು. ಇನ್ನೊಂದು ಕ್ವಶನ್ ಕೇಳ್ತಾರೆ, ಏನು ಅಂದ್ರೆ ಹೈಡ್ರೋಲಿಸಿಸ್ ಮಾಡಿದ್ರೆ, ಇದನ್ನ ಹೈಡ್ರೋಲಿಸಿಸ್ ಮಾಡಿದ್ರೆ ಏನ್ ಫಾರ್ಮ್ ಆಗುತ್ತೆ ಅಂತ. ಸೊ 1 ಮಾಲಿಕ್ಯೂಲ್ ಆಫ್ ವಾಟರ್ ಹಾಕಿ ಹೈಡ್ರೋಲಿಸಿಸ್ ಮಾಡಿದ್ರೆ H3PO3 ಬರುತ್ತೆ. ಓಕೆನಾ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಸ್ಟ್ರಕ್ಚರ್ P4O7. ಸೊ ಇದನ್ನ ಹೈಡ್ರೋಲಿಸಿಸ್ ಮಾಡಿದ್ರೆ 3 ಮಾಲಿಕ್ಯೂಲ್ ಆಫ್ H3PO3 ಬರುತ್ತೆ, 3 ಮಾಲಿಕ್ಯೂಲ್ಸ್. ಸೊ ಅದೇ ರೀತಿ 1 ಇಲ್ಲಿ ಆಕ್ಸಿಜನ್ ಎಕ್ಸ್ಟ್ರಾ ಆಗುತ್ತೆ ನೋಡಿ, ಡಬಲ್ ಬಾಂಡ್ ಇದೆ. ಸೊ ಹಾಗಾಗಿ ಏನಾಯ್ತು, ಇನ್ನೊಂದು ಮಾಲಿಕ್ಯೂಲ್ ಆಫ್ 3 ಮಾಲಿಕ್ಯೂಲ್ ಆಫ್ H3PO3 ಅಂಡ್ 1 ಮಾಲಿಕ್ಯೂಲ್ ಆಫ್ H3PO4. ಸ್ಟ್ರಕ್ಚರ್ ಯಾವ ತರ ಇರುತ್ತೆ ನೋಡಿ, ಆಸ್ ಇಟ್ ಈಸ್ P4O6 ಇರುತ್ತೆ, ಜಸ್ಟ್ 1 ಡಬಲ್ ಬಾಂಡ್ ಆಕ್ಸಿಜನ್ ಎಕ್ಸ್ಟ್ರಾ ಇರುತ್ತೆ, ಅದೇ ಈ 1 ಡಬಲ್ ಬಾಂಡ್ ಆಕ್ಸಿಜನ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಸೇಮ್ ಸಿಮಿಲರ್ಲಿ POP ಬಾಂಡ್ ಎಷ್ಟಿರುತ್ತೆ, 6 ಇರುತ್ತೆ. ಬಟ್ ಇಲ್ಲಿ P ಡಬಲ್ ಬಾಂಡ್ O ಎಷ್ಟಿರುತ್ತೆ, 1 ಇರುತ್ತೆ. ಇದು ಎಕ್ಸ್ಟ್ರಾ ಕ್ವಶನ್. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, 3P ಮಾಲಿಕ್ಯೂಲ್ 1 2 3 ಇವೇನಿರುತ್ತೆ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಅದೇ ರೀತಿ ಬಟ್ ಈ P ಏನಾಗುತ್ತೆ ಪ್ಲಸ್ 5 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಯಾಕಂದ್ರೆ ಈ ಆಕ್ಸಿಜನ್ ಎಕ್ಸ್ಟ್ರಾ ಬಂತು. ಸೊ ಈ ಇದು 2 ಎಲೆಕ್ಟ್ರಾನ್ಸ್ ನ ಕೊಟ್ಬಿಟ್ರೆ ಏನಾಗುತ್ತೆ, ಪ್ಲಸ್ 5 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಸಿಗ್ಮಾ ಬಾಂಡ್ ಎಷ್ಟಾಯ್ತು, ಆಲ್ರೆಡಿ 12 ಬಾಂಡ್ಸ್ ಇದೆ, ಪ್ಲಸ್ ಇಲ್ಲಿ 2 ಬಾಂಡ್ ಇರೋದ್ರೆ ಇದರಲ್ಲಿ 1 ಸಿಗ್ಮಾ ಬಾಂಡ್ 1 ಪೈ ಬಾಂಡ್, ಹಾಗಾಗಿ 13 ಸಿಗ್ಮಾ ಬಾಂಡ್ ಆಯ್ತು, 1 ಪೈ ಬಾಂಡ್ ಆಯ್ತು. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಸ್ಟ್ರಕ್ಚರ್ ಏನು, P4O8. ಸಿಮಿಲರ್ಲಿ ಸೇಮ್ ಸ್ಟ್ರಕ್ಚರ್ ಬರುತ್ತೆ, ಬಟ್ ಇಲ್ಲಿ 2 P ಆಟಮ್ಗಳಿಗೆ ಡಬಲ್ ಬಾಂಡ್ O ಅನ್ನೋದು 2 ರೀಪ್ಲೇಸ್ ಆಗಿರುತ್ತೆ. ಓಕೆನಾ. ಸೊ ಹಾಗಾಗಿ ಇದು ಹೈಡ್ರೋಲಿಸಿಸ್ ಮಾಡಿದ್ರೆ 2H3PO3 2H3PO4. ಸೊ ಈ ಮತ್ತೆ ಇದು 1 ಟೈಪ್ ಆಫ್ ಹೈಡ್ರೋಲಿಸಿಸ್ ಕೊಟ್ರೆ, ಸೊ ರಿಮೈನಿಂಗ್ 1 2 ಏನಾಗುತ್ತೆ, ಈ 2ಗಳು ಡಿಫ್ರೆಂಟ್ ಟೈಪ್ ಆಫ್ ಹೈಡ್ರೋಲಿಸಿಸ್ ಪ್ರಾಡಕ್ಟ್ ಕೊಡುತ್ತೆ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಬಂದ್ರೆ ಇವೆರಡು P ಮಾಲಿಕ್ಯೂಲ್ ಪ್ಲಸ್ 3 ಸ್ಟೇಟ್ ಅಲ್ಲಿ ಎಕ್ಸಿಸ್ಟ್ ಆದ್ರೆ ಈ P ಆಟಮ್ಗಳು ಏನಾಗುತ್ತೆ ಪ್ಲಸ್ 5 ಆಕ್ಸಿಡೇಷನ್ ಸ್ಟೇಟ್ ನ ಎಕ್ಸಿಸ್ಟ್ ಮಾಡುತ್ತೆ. ನೆಕ್ಸ್ಟ್
ಸಿಗ್ಮಾ ಎಲೆಕ್ಟ್ರಾನ್ ಬನ್ನಿ, ಎಷ್ಟಿದೆ ಸಿಗ್ಮಾ ಎಲೆಕ್ಟ್ರಾನ್? ಆಲ್ರೆಡಿ 12 ಇರುತ್ತೆ. ಪ್ಲಸ್ ಈ 2 ಡಬಲ್ ಬಾಂಡ್ಸ್ ಇಂದ ಏನಾಯ್ತು, 2 more ಆಡ್ ಆಯ್ತು ಇಲ್ಲಿ. ಅದೇ ರೀತಿ ಪೈ ಬಾಂಡ್ಸ್ ಎಷ್ಟಾಯ್ತು? 1 2, ಇಲ್ಲಿ 2 ಪೈ ಬಾಂಡ್ ಆಯ್ತು. ನೆಕ್ಸ್ಟ್ ಸಿಮಿಲರ್ಲಿ P4O9 ಮೀನ್ಸ್ ಅಂದ್ರೆ 1 more ಡಬಲ್ ಬಾಂಡ್ ಆಕ್ಸಿಜನ್ ರಿಪ್ಲೇಸ್ ಆಯ್ತು. ಸೊ ಮೀನ್ಸ್ 1 2 3 3 ಡಬಲ್ ಬಾಂಡ್ ಆಕ್ಸಿಜನ್ ಇದೆ. ಸೊ ಇದು ಹೈಡ್ರಾಲಿಸಿಸ್ ಮಾಡಿದ್ರೆ ಈ ಫಾಸ್ಫರಸ್ ಏನಾಯ್ತು, 1 ಟೈಪ್ ಆಫ್ ಹೈಡ್ರಾಲಿಸಿಸ್ ಪ್ರಾಡಕ್ಟ್ ಕೊಡುತ್ತೆ. ಅದೇನಂದ್ರೆ H3PO3. ಬಟ್ ಈ 3 ಫಾಸ್ಫರಸ್ ಏನಾಯ್ತು, H3PO4, ಬಿಕಾಸ್ 1 ಆಕ್ಸಿಜನ್ ಎಕ್ಸ್ಟ್ರಾ ಇರೋದ್ರಿಂದ ಇದು ಡಿಫರೆಂಟ್ ಹೈಡ್ರಾಲಿಸಿಸ್ ಪ್ರಾಡಕ್ಟ್ ನ ನಮಗೆ ಕೊಡುತ್ತೆ. ಅಂದ್ರೆ 3 molecule of H3PO4. ಸೊ ಸಿಮಿಲರ್ಲಿ POP ಬಾಂಡ್ 6 ಇದೆ, P ಡಬಲ್ ಬಾಂಡ್ O ಎಷ್ಟಿದೆ? 3 ಇದೆ. ಇಲ್ಲಿ P ಡಬಲ್ ಬಾಂಡ್ O ಎಷ್ಟಿದೆ? 2 ಇದೆ. ಸೊ ಸಿಗ್ಮಾ ಬಾಂಡು 15, ಪೈ ಬಾಂಡು 3 ಇದೆ. ನೆಕ್ಸ್ಟ್ ಕೊನೆದು P4O10. ಸಿಮಿಲರ್ಲಿ ಏನಾಗುತ್ತೆ, ಎಲ್ಲ ಸೇಮ್ ಇರುತ್ತೆ, ಬಟ್ ಏನಾಯ್ತು 4 ಫಾಸ್ಫರಸ್ ಡಬಲ್ ಬಾಂಡ್ ಆಕ್ಸಿಜನ್ ಇರುತ್ತೆ, ಹಾಗಾಗಿ ಅದೇ 4 ಎಕ್ಸ್ಟ್ರಾ ಆಕ್ಸಿಜನ್. ನೆಕ್ಸ್ಟ್ ಹೈಡ್ರಾಲಿಸಿಸ್ ಮಾಡಿದ್ರೆ 4 molecule of H3PO4 ಬರುತ್ತೆ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ 4 ಪಿಗಳು ಯಾವ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ? +5 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ. ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಎಷ್ಟಿದೆ? 16, ಮೀನ್ಸ್ 12 ಫ್ರಮ್ ಸಿಂಗಲ್ ಬಾಂಡ್ ಅಂಡ್ 4 ಫ್ರಮ್ ಡಬಲ್ ಬಾಂಡ್. ಓಕೆ, ನೆಕ್ಸ್ಟ್ ಪೈ ಬಾಂಡ್ಸ್ ಎಷ್ಟಿದಾವೆ ಅಂದ್ರೆ 4, 1 2 3 4. ಸೊ ಈ ಫಾಸ್ಫರಸ್ ಆಕ್ಸಿಜನ್ ಕೇಜಸ್ ಅಲ್ಲಿ ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಏನ್ ಹೇಳಿ, ಫಸ್ಟ್ ಒನ್ ಹೈಡ್ರಾಲಿಸಿಸ್ ಕ್ವಶನ್ಸ್ ಕೇಳ್ತಾರೆ. ಹೈಡ್ರಾಲಿಸಿಸ್ ಆದ್ರೆ ಯಾವ ರೀತಿ ಆಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ POP ಬಾಂಡು, ನಂಬರ್ ಆಫ್ P ಡಬಲ್ ಬಾಂಡ್ O ಬಾಂಡು, ಆಮೇಲೆ ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ P, ಎಷ್ಟು ಪಿಗಳು +3 ಇರುತ್ತೆ, ಎಷ್ಟು ಪಿಗಳು +5 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರುತ್ತೆ, ಆ ರೀತಿ ಕೇಳ್ತಾರೆ. ಅಥವಾ ನಂಬರ್ ಆಫ್ ಸಿಗ್ಮಾ ಬಾಂಡ್ ಕೇಳ್ಬೋದು, ಅಥವಾ ನಂಬರ್ ಆಫ್ ಸಿಗ್ಮಾ ಎಲೆಕ್ಟ್ರಾನ್ಸ್ ಕೇಳ್ಬೋದು. ಅದೇ ರೀತಿ ನಂಬರ್ ಆಫ್ ಪೈ ಎಲೆಕ್ಟ್ರಾನ್ಸ್, ಅದೇ ರೀತಿ ನಂಬರ್ ಆಫ್ ಪೈ ಬಾಂಡ್ಸ್, ಯಾವ ರೀತಿ ಬೇಕಾದರೂ ಕೇಳ್ಬೋದು. ಸೊ ಬರ್ಕೊಂಡು ಫಾಸ್ಫರಸ್ ಆಕ್ಸಿಜನ್ ಕೇಜಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಏನಾತರ ಕೇಳ್ತಾರೆ ಅಂದ್ರೆ ಫಾಸ್ಫರಸ್ ಆಕ್ಸಿಜನ್ ಕೇಜಸ್ ಯಾವ ರೀತಿ ಇರುತ್ತೆ, ಅದರಲ್ಲಿ ಯಾವ ರೀತಿ ಬಾಂಡ್ಗಳು ಇರುತ್ತೆ, ನಂಬರ್ ಆಫ್ ಬಾಂಡ್ಸ್ ಎಷ್ಟು ಅಂತ ಎಲ್ಲ ಕೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಫಾಸ್ಫರಸ್ ಆಕ್ಸಿಜನ್ ಕೇಜಸ್ಗಳು ಯಾವ ತರ ಇರುತ್ತೆ ಅಂದ್ರೆ ಇದು ಮಾನೋಮರ್ ಮತ್ತೆ ಡೈಮರ್. ಸೊ P2O3 ಮಾನೋಮರ್, ಇದು ಡೈಮರ್ ಫಾರ್ಮ್ ಅಲ್ಲಿ ಯಾವ ತರ ಇರುತ್ತೆ ಅಂದ್ರೆ P4O6 ಈ ತರ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಯಾವೆಲ್ಲ ಈ ಫಾಸ್ಫರಸ್ ಆಕ್ಸಿಜನ್ ಕೇಜಸ್ ಅಲ್ಲಿ ಬರ್ತಾರೆ, ಸ್ಟ್ರಕ್ಚರ್ ಯಾವ ತರ ಇರುತ್ತೆ, ಅದರಲ್ಲಿ ಬಾಂಡಿಂಗ್ ಹೆಂಗೆ ಇರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಬನ್ನಿ, ಇಲ್ಲಿ ಬನ್ನಿ. ಸೊ ಕೆಲವು ಸ್ಟ್ರಕ್ಚರ್ ಬರ್ದಿದ್ದೀನಿ. ಏನು ಅಂದ್ರೆ ಇವು ಸ್ಟ್ರಕ್ಚರ್ಗಳು ಫಾಸ್ಫರಸ್ ಆಕ್ಸಿಜನ್ ಕೇಜಸ್. ಇದು ಯಾವ ರೀತಿ ಅಂತ ಹೇಳಿದೆ, P2O3 ಡೈಮರ್ ಫಾರ್ಮ್ ಅಲ್ಲಿ ಇರುತ್ತೆ. ಯಾವ ತರ ಅಂದ್ರೆ P4O6 ಅಲ್ಲಿ. ಸೊ ಫಸ್ಟ್ ಒನ್ P4O6, ಇದು ಯಾವ ಸ್ಟ್ರಕ್ಚರ್ ಇರುತ್ತೆ ನೋಡಿ. ಇಲ್ಲಿ ಈ ಸ್ಟ್ರಕ್ಚರ್ ನ ನಾವು ಏನಂತ ಕರಿತೀವಿ, ಅಡಮೆಂಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂದ್ರೆ ಚೇರ್ ಫಾರ್ಮ್, ಮತ್ತೆ ಇಲ್ಲಿ ಲೈಕ್ ಎಕ್ಸೆನ್ ಫಾರ್ಮ್, ಎಕ್ಸೆನ್ ಮತ್ತೆ ಬ್ರಿಡ್ಜ್ಡ್ ಒನ್ ಫಾರ್ಮ್ ಇರುತ್ತೆ. ಸೊ ಇವೆರಡನ್ನು ಮಿಕ್ಸರ್ ನ ಏನಂತ ಕರಿತೀವಿ, ಅಡಮೆಂಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ನೋಡಿ P, ಇಲ್ಲೊಂದು P ಇದೆ, 1 2 3 4, P4 O ಎಷ್ಟಿದೆ 6, 1 2 3 1 2 3. ಸೊ 6 ಇದೆ. ಸೊ ಇದ್ರ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಫಸ್ಟ್ ಕ್ವಶನ್ ನಂಬರ್ ಆಫ್ POP ಬಾಂಡ್ ಎಷ್ಟಿದೆ, ಅಥವಾ ನಂಬರ್ ಆಫ್ OPO ಬಾಂಡ್. ಸೊ ನಂಬರ್ ಆಫ್ POP ಬಾಂಡ್ ಅಂದ್ರೆ POP ಬಾಂಡ್ ಎಷ್ಟಿದೆ, ಅಥವಾ ನಂಬರ್ ಆಫ್ OPO ಇದು ಎಷ್ಟು ಬಾಂಡ್ ಇದೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕಷ್ಟೇ. ಸೊ ಓಕೆನಾ. POP ಎಷ್ಟಿದೆ, POP 1 ಇದೆ, POP 2, POP 3, POP 4 ಇದೆ. POP ಎಷ್ಟಿದೆ, 4 ಇದೆ. ನೆಕ್ಸ್ಟ್ OPO ಎಷ್ಟಿದೆ, OPO 1 ಇದೆ, ನೆಕ್ಸ್ಟ್ 2 ಇದೆ, 3 ಇದೆ. ಹಾ ನೋಡಿ ಕರೆಕ್ಟಾಗಿ. OPO ಎಷ್ಟಿದೆ, OPO 1, OPO 2, ನೆಕ್ಸ್ಟ್ OPO 3. ಸೊ 3ನಾ, ಹಾಂ 3 ಇದೆ. ಸೊ ಈ ಥರ ನಂಬರ್ ಆಫ್ POP ಬಾಂಡ್ ಅಥವಾ OPO ಬಾಂಡ್ ಇದು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ
O7. P ಎಷ್ಟಿದೆ 1 2 3 4 ಇದೆ. ನೆಕ್ಸ್ಟ್ O ಎಷ್ಟಿದೆ 1 2 3 4 5 6 ಇದು ಡಬಲ್ ಬಾಂಡ್ 1. ಇದರಲ್ಲಿ ಎಕ್ಸ್ಟ್ರಾ ಏನಂತ ಕೇಳ್ತಾರೆ P ಡಬಲ್ ಬಾಂಡ್ O ಎಷ್ಟಿದೆ ಅಂತ, ಅಂದ್ರೆ ಒನ್ ಮೋರ್ ಎಕ್ಸ್ಟ್ರಾ ಬಾಂಡ್. ಇದು ಸಿಮಿಲರ್ ಇದೆ. ಇಲ್ಲಿ P4 O8 ಅಲ್ಲಿ ಏನಿದೆ ಸೇಮ್ ಇದೆ, 2 PO ಡಬಲ್ ಬಾಂಡ್ ಇದೆ. ನೆಕ್ಸ್ಟ್ ಅದೇ P4 O10 ಅಲ್ಲಿ ಬಂದ್ರೆ 3 PO ಡಬಲ್ ಬಾಂಡ್ ಇದೆ. ಇಷ್ಟೇ. ಅಂದ್ರೆ ಬಾಂಡಿಂಗ್ ಯಾವ ತರ ಇರುತ್ತೆ ಅಂತ ಅಷ್ಟೇ ನಿಮಗೆ ಕೇಳ್ತಾರೆ. ಓಕೆನಾ, ಇದನ್ನ ಬರ್ಕೊಳ್ಳಿ. ಇಲ್ಲಿ ಬನ್ನಿ, ಫಾಸ್ಫರಸ್ ಸಲ್ಫರ್ ಕೇಜಸ್. ಇದು ಸೇಮ್ ಅದೇ ರೀತಿ ಫಾಸ್ಫರಸ್ ಮತ್ತೆ ಸಲ್ಫರ್ ಸೇರಿ ಏನಾಗುತ್ತೆ ಕೇಜ್ ಫಾರ್ಮ್ ಆಗುತ್ತೆ. ಅದನ್ನ ನಾವು ಫಾಸ್ಫರಸ್ ಸಲ್ಫರ್ ಕೇಜಸ್ ಅಂತ. ಇಲ್ಲೂ ಅಷ್ಟೇ ಸಮ್ ಸ್ಟ್ರಕ್ಚರ್ಸ್ ಬರೆದಿದ್ದೀನಿ. ಇದರಲ್ಲೂ ಅಷ್ಟೇ ಅವ್ರು ಏನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಅಂದ್ರೆ SP ಬಾಂಡ್ ಅಥವಾ SS ಬಾಂಡ್ ಅಥವಾ SSP ಬಾಂಡ್, ಈ ತರ ಬಾಂಡ್ ಎಷ್ಟಿದಾವೆ ಅಂತ ಕೇಳ್ತಾರೆ. ನೀವು ಸ್ಟ್ರಕ್ಚರ್ ನ ಬರ್ಕೋಬೇಕು, ಅದರಲ್ಲಿ ಬಾಂಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒನ್ ನೋಡಿ P4S3. ಸೊ ಈ ಸ್ಟ್ರಕ್ಚರ್. ನೆಕ್ಸ್ಟ್ P4S4 ಈ ಸ್ಟ್ರಕ್ಚರ್. ಇದರಲ್ಲಿ ಎರಡು ಸ್ಟ್ರಕ್ಚರ್ ಬರುತ್ತೆ, ಆಲ್ಫಾ ಬೀಟಾ. ಇಲ್ಲಿ ನೋಡಿ ಆಲ್ಫಾ ಬೀಟಾದಲ್ಲಿ ಚೇಂಜಸ್ ಇದೆ ಅಷ್ಟೇ, ನೀವು ನೋಡ್ಬೇಕಂದ್ರೆ ಬಾಂಡಿಂಗ್ ಚೇಂಜ್ ಇರುತ್ತೆ ಅಷ್ಟೇ. ಓಕೆ, ನೆಕ್ಸ್ಟ್ P4S5. ಸೊ ಇದರಲ್ಲಿ ಒನ್ ಡಬಲ್ ಬಾಂಡ್ ಇರುತ್ತೆ, ಇನ್ನೆಲ್ಲ ಸಿಂಗಲ್ ಬಾಂಡ್. ಇಲ್ಲಿ ನೋಡಿ P4S6 ಅಲ್ಲಿ ಇದು ಅಡಮೆಂಟ್ ಸ್ಟ್ರಕ್ಚರ್ ಇರುತ್ತೆ. ಇದು ಲೈಕ್ ಎಕ್ಸೇನ್ ಫಾರ್ಮ್ ಅಲ್ಲಿ ಇರುತ್ತೆ, ಇನ್ ಬಿಟ್ವೀನ್ ಸಮ್ ಬ್ರಿಡ್ಜ್ ಇರುತ್ತೆ ಅಷ್ಟೇ. ಬಟ್ ಇದು ಅಡಮೆಂಟ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲೂ ಅಷ್ಟೇ P4S4 ಇದರಲ್ಲೂ ಅಷ್ಟೇ ಅಡಮೆಂಟ್ ಸ್ಟ್ರಕ್ಚರ್, ಬಟ್ ಒನ್ ಡಬಲ್ ಬಾಂಡ್ P ಡಬಲ್ ಬಾಂಡ್ S ಇರುತ್ತೆ. ಇದರಲ್ಲಿ P4S8 ಅಲ್ಲಿ 2 P ಡಬಲ್ ಬಾಂಡ್ S ಇರುತ್ತೆ. ಸೊ P4S9 ಇದು ಸೇಮ್ ಅಡಮೆಂಟ್ ಸ್ಟ್ರಕ್ಚರ್, ಬಟ್ ಇಲ್ಲಿ ಏನಾಗುತ್ತೆ P ಡಬಲ್ ಬಾಂಡ್ S ಏನಿರುತ್ತೆ 3 ಇರುತ್ತೆ. 1 2 3 ಇನ್ನೆಲ್ಲ ಸಿಂಗಲ್ ಬಾಂಡ್ಸ್. ನೆಕ್ಸ್ಟ್ ಬನ್ನಿ P4S10 ಅಲ್ಲಿ ಎಲ್ಲ ಸಿಂಗಲ್ ಬಾಂಡ್, ಬಟ್ 4 P ಡಬಲ್ ಬಾಂಡ್ S ಇರುತ್ತೆ. 1 2 3 4 ಇವಿಷ್ಟು ಫಾಸ್ಫರಸ್ ಆಕ್ಸಿಜನ್ ಕೇಜಸ್ ಆಯ್ತು. ನೆಕ್ಸ್ಟ್ ಫಾಸ್ಫರ ಸಲ್ಫರ್ ಕೇಜಸ್ ಆಯ್ತು. ಥ್ಯಾಂಕ್ ಯು.